ಐಚಲಕರಂಜಿಯ ಕಲ್ಲಪ್ಪಣ್ಣ ಆವಡೆ ಜನತಾ ಬ್ಯಾಂಕ್ ಶೀಘ್ರದಲ್ಲಿಯೇ ಗುಜರಾತ್ನಲ್ಲಿ ಶಾಖಾ ಆರಂಭ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಸ್ವಪ್ನಿಲ್ ಅವಾಡೆ ಅಭಿಮತ. ಐಚಲಕರಂಜಿ ಕಲ್ಲಪ್ಪಣ್ಣ ಅವಾಡೆ ಜನತಾ ಬ್ಯಾಂಕ್ ದಾಖಲೆ 5,000 ಕೋಟಿ ರೂಪಾಯಿಗಳ ವಾರ್ಷಿಕ ವ್ಯವಹಾರದತ್ತ ಹೆಜ್ಜೆ ಹಾಕುತ್ತಿದ್ದು 55 ಕೋಟಿ ರೂಪಾಯಿಗಳ ಲಾಭ ಪಡೆದುಕೊಂಡಿದೆ. ಕರ್ನಾಟಕ, ಮಹಾರಾಷ್ಟ್ರಗಳು, ಗೋವಾ ರಾಜ್ಯಗಳಲ್ಲಿ ಕಾರ್ಯಕ್ಷೇತ್ರ ಹೊಂದಿರುವ ಮಲ್ಟಿ ಸ್ಟೇಟ್ ಅತಿ ಶೀಘ್ರದಲ್ಲಿಯೇ ಗುಜರಾತ್ನಲ್ಲೂ ಶಾಖೆ ಪ್ರಾರಂಭಿಸಲಿದೆ ಎಂದು ಅಧ್ಯಕ್ಷ ಸ್ವಪ್ನಿಲ್ ಅವಾಡೆ ತಿಳಿಸಿದರು. ಅವರು ನಗರದ ಗೋರ್ಪಡೆ ನಾಟ್ಯಗೃಹದಲ್ಲಿ ನಡೆದ 63ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ವೇಳೆ ಬ್ಯಾಂಕಿನ ಸಂಸ್ಥಾಪಕ ಕಲ್ಲಪ್ಪಣ್ಣ ಅವಾಡೆ ಹಾಗೂ ಮಾಜಿ ಶಾಸಕ ಪ್ರಕಾಶ್ ಅವಾಡೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ಶಿಖರ ಮಟ್ಟಕ್ಕೆ ತಲುಪಿರುವ ಕರ್ನಾಟಕ, ಮಹಾರಾಷ್ಟ್ರದ ಮಲ್ಟಿ ಸ್ಟೇಟ್ ಬ್ಯಾಂಕ್ ಇದಾಗಿದ್ದು ತನ್ನ 54ನೇ ಶಾಖೆಗಳ ಮುಖಾಂತರ ತಮ್ಮ ಬ್ಯಾಂಕ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ಅದರಲ್ಲೂ ಇಚಲಕರಂಜಿ ಪಟ್ಟಣದಲ್ಲಿಯ ಅತಿ ಸಣ್ಣ ವ್ಯಾಪಾರಸ್ಥರಿಗೆ ಹಾಗೂ 1,500ಕ್ಕೂ ಅಧಿಕ ಮಹಿಳಾ ಉಳಿತಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಸಕಾಲಕ್ಕೆ ಸಾಲ ಮರುಪಾವತಿಸಿಕೊಂಡಿದ್ದರಿಂದ ದಾಖಲೆ 55 ಕೋಟಿ ರೂಪಾಯಿಗಳ ಲಾಭ ಪಡೆಯಲು ಸಾಧ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಅವಾಡೆ ಮಾತನಾಡಿ, ನಗರದಲ್ಲಿ ಉದ್ಯೋಗ ವೃದ್ಧಿಗಾಗಿ ಹಾಗೂ ಕಾರ್ಮಿಕರನ್ನ ಮಾಲೀಕರನ್ನಾಗಿಸಲು ಸದರಿ ಬ್ಯಾಂಕ್ अभय हस्त ನೀಡಿದೆ ಎಂದು ತಿಳಿಸಿದರು. आपल्याला कोल्हापूर जिल्ह्यामध्ये 6 शाखांचा विस्तार करायला मदत झाली. त्याचबरोबर मागच्या वर्षामध्ये आपण कर्नाटक येथे आथनी आणि हरुकरी इथं 2 शाखा चालू करण्यात आपल्याला यश मिळालं आणि आज आपला शाखा जर विचार करायचा झाला तर कर्नाटक आणि महाराष्ट्र या 2 राज्यांमध्ये जवळजवळ 54 शाखांच्या माध्यमातून आपण आज काम करायला लागलो. खालील विषयांचा विचार करण्यासाठी बोलवण्यात आले आहे, तरी सदर सदस्य वेळेवर उपस्थित राहावे ही नम्र विनंती. सभेपुढील विषय दिनांक 27 जून 2024 इसवी रोजी झालेल्या 62व्या वार्षिक सर्वसाधारण सभेचा वृत्तांत वाचून कायम करणे. विषय क्रमांक 2 31 मार्च 2025 अखेरचा अहवाल नफा-तोटा पत्रक व ताळेबंद पत्रक चौगुले. व्यासपीठावर उपस्थित सर्व संचालक, संचालिका, बीओचे सदस्य, त्याचबरोबर माजी चेअरमन सौंदतीकर साहेब, या बँकेचे माजी सीईओ शाळगावकर साहेब, कुंभार साहेब, उपस्थित सर्व पत्रकार. त्यांनी त्या अत्यंत चांगल्या पद्धतीने त्यांनी त्या कर्जाची परतफेड केली. एक नवा पैसा सुद्धा एनपीए कधी बचत गटाचा झाला नाही. सगळ्या माता भगिनींना त्याबद्दल मनापासून धन्यवाद देतो, त्यांचे आभार मानतो. सगळ्यांनी वेळेवर पैसे भरले आणि एक उत्कृष्ट अशा पद्धतीचं बँकिंग चळवळीतला स्वतःचा सहभाग त्यांनी नोंदवला. बचत गटाची चळवळ केवळ भिशीसारखे पैसे घेणे नाही. ಈ ಸಂದರ್ಭದಲ್ಲಿ ಸಂಜಯ್ ಕುಮಾರ್ ಅನಿಗೋಳ್, ಆಡಳಿತಾಧ್ಯಕ್ಷ ಚಂದ್ರಕಾಂತ ಚೌಗಲೆ, ಅಶೋಕ್ ರಾವ್ ಸೌದತ್ತಿಕರ್, ಮಹೇಶ್ ಸಾತ್ಪೋತೆ, ಡಿಜೆ ಕೋರೆ, ವೈಶಾಲಿ ಆವಡೆ, ಅಣ್ಣಾ ಸಾಹೇಬ್ ನೆರ್ಲಿ, ಜಯಪ್ರಕಾಶ್ ಸಾಳ್ಗಾವ್ಕರ್, ದೀಪಕ್ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ಸದಸ್ಯರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.